ಇನ್ನು ವಾಲ್ಮೀಕಿ ಹಗರಣ ಮುಡಾ ಅಸ್ತ್ರವನ್ನ ಬಿಜೆಪಿ ಹೇಗೆ ಮುನ್ನೆಲೆಗೆ ತಂತೋ ಈಗ ಕಾಂಗ್ರೆಸ್ಗೂ ಕೂಡ ಅಂಥದ್ದೇ ಒಂದು ಅಸ್ತ್ರ ಸಿಕ್ಕಿದೆ. ಅದು ಮುನಿರತ್ನ ವಿರುದ್ಧದ ಅಸ್ತ್ರ. ಯಾಕಂದ್ರೆ ಈ ದಲಿತಾಸ್ತ್ರವನ್ನ ಪ್ರಯೋಗ ಮಾಡಿರುವಂಥದ್ದು ಜೊತೆಗೆ ಒಂದಷ್ಟು ಈ ಪದ ಬಳಕೆ ಮಾಡಿರುವಂಥದ್ದು ಇದೆಯಲ್ಲ, ಇದನ್ನ ಈಗ ಕಾಂಗ್ರೆಸ್ ಮುನ್ನೆಲೆಗೆ ತರುವಂತ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ರಾಜಕೀಯವಾಗಿ ಜಟಾಪಟಿ ಹೇಗೆ ನಡೀತಿದೆ ವಿಚಾರವನ್ನು ಇಟ್ಕೊಂಡು ಬನ್ನಿ ನೋಡೋಣ. ಅವ್ರು ಮಾತಾಡಿದ್ದು ಹೊರಗೆ ಬಿದ್ದಾಗ ನಮಗೂ ಅದು ನಿಜ ಅಂತ ಈಗ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಮುನಿರತ್ನ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅನ್ನುವಂತ ಪ್ರೀ ಪ್ಲಾನ್ ಮಾಡಿದ್ದಾರೆ ಅಂತ. ಮುನಿರತ್ನ ಏನ್ ಹೇಳಿದ್ದಾರೆ ಅದು ಹೋಗಿರಲ್ವಾ ಮೋದಿ ಅವರಿಗೆ? ದ್ವೇಷದ ರಾಜಕಾರಣ ಮಾಡಿದರೆ ಅದಕ್ಕೋಸ್ಕರ ನಾವು ವಿರೋಧವನ್ನ ವ್ಯಕ್ತ ಮಾಡಿದ್ವಿ. ಒಕ್ಕಲಿಗರ ಸಮಾಜದ ಓಟ್ ಬೇಕು ಇಂಥ ವಿಚಾರ ಬಂದಾಗ ಇವರು ಮುನಿರತ್ನ ತರಗೆ. ವಾಲ್ಮೀಕಿ ಹಗರಣದಲ್ಲಿ ಬಿಜೆಪಿ ಯಾವ ರೀತಿ ದಲಿತಾಸ್ತ್ರ ಪ್ರಯೋಗಿಸಿತೋ ಅದೇ ರೀತಿಯಲ್ಲೇ ಕಾಂಗ್ರೆಸ್ ಕೂಡ ಜಾತಿ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಶಾಸಕ ಮುನಿರತ್ನ ಪ್ರಕರಣದಲ್ಲಿ ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರ ಪ್ರಯೋಗಿಸಿದೆ. ಇಲ್ಲಿ ಎರಡೆರಡು ಅಸ್ತ್ರ ಸಿಕ್ಕಂತಾಗಿದೆ. ಒಂದು ದಲಿತಾಸ್ತ್ರ, ಮತ್ತೊಂದು ಒಕ್ಕಲಿಗ ಅಸ್ತ್ರ ಆಗಿದೆ. ಇದೀಗ ಮುನಿರತ್ನ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರೇ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ. ಬಿಜೆಪಿ ಮೇಲೆ ಕಾಂಗ್ರೆಸ್ನಿಂದ ಒಕ್ಕಲಿಗ ದಲಿತಾಸ್ತ್ರ ಪ್ರಯೋಗ. ಮುನಿರತ್ನ ನಡೆಗೆ ರೊಚ್ಚಿಗೆದ್ದ ಒಕ್ಕಲಿಗ ಸಮುದಾಯದ ನಾಯಕರು. ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಮನವಿ ಸಲ್ಲಿಸಿದ ನಿಯೋಗ. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ ಒಕ್ಕಲಿಗ ಸಮುದಾಯದ ಸಚಿವರು, ಶಾಸಕರು ಶಾಸಕ ಮುನಿರತ್ನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಭೇಟಿಯಾದ ನಾಯಕರು ಮನವಿ ಸಲ್ಲಿಸಿದ್ದಾರೆ. ಜೊತೆಗೆ ಎಲ್ಲ ಜಿಲ್ಲೆಗಳಲ್ಲೂ ಮುನಿರತ್ನ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸುವಂತೆ ಕಾಂಗ್ರೆಸ್ ಪಕ್ಷದ ವತಿಯಿಂದಲೇ ಸೂಚನೆ ನೀಡಲಾಗಿದೆ. ಈ ವೇಳೆ ಒಕ್ಕಲಿಗ ನಾಯಕರಾದ ಸಚಿವ ಎಂಸಿ ಸುಧಾಕರ್, ಟಿಬಿ ಜಯಚಂದ್ರ, ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ಕುಣಿಗಲ್ ಶಾಸಕ ರಂಗನಾಥ್ ಸೇರಿದಂತೆ ಹಲವು ನಾಯಕರು ಇದ್ರು. ಇವತ್ತು ಒಕ್ಕಲಿಗ ಸಮುದಾಯದ ಕೆಲವು ನಾವು ಮಂತ್ರಿಗಳು ಮತ್ತು ಶಾಸಕರು, ವಿಧಾನ ಪರಿಷತ್ ಸದಸ್ಯರು ನಾವಿವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ. ಕಾರಣ ಇಷ್ಟೇ, ಏನು ರಾಜರಾಜೇಶ್ವರಿ ನಗರದ ಶಾಸಕರು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಮುನಿರತ್ನ ಅವರ ಆಡಿಯೋ ಅಲ್ಲಿ ಏನು ಇವತ್ತು ಬಂದಿದೆ, ಒಕ್ಕಲಿಗ ಸಮುದಾಯ ಮತ್ತು ಪರಿಶಿಷ್ಟ ಜಾತಿಯ ವಿಚಾರದಲ್ಲಿ ಇವತ್ತೇನು ಅವರು ಮಾತಾಡಿರ್ತಕ್ಕಂಥ ಮಾತುಗಳು ಇವತ್ತು ಎಲ್ಲರಿಗೂ ಇವತ್ತು ಭಾಳಷ್ಟು ನೋವಾಗಿದೆ. ಚೆಲುವರಾಜು ಕುಟುಂಬಸ್ಥರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಧೈರ್ಯ. ಚೆಲುವರಾಜು ನಿವಾಸಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ರು. ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಪತ್ನಿ ಹಾಗೂ ಮಕ್ಕಳಿಗೆ ಸಾಂತ್ವನ ಹೇಳಿದ್ರು. ಈ ವೇಳೆ ಪರಿಸ್ಥಿತಿಯನ್ನ ನೆನೆದು ಪತ್ನಿ ಕಣ್ಣೀರು ಹಾಕಿದ್ರು. ಬಳಿಕ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಜಾತಿ ಹಿಡಿದು ಬೈಯೋದು ಸರಿಯಲ್ಲ, ಸರ್ಕಾರ ಅವರಿಗೆ ಭದ್ರತೆ ನೀಡುತ್ತೆ ಅಂದ್ರು. ಇಂಥ ರಾಜಕಾರಣಿಗಳು ಇದು ಅವ್ರಿಗೆ ಶೋಭೆನೂ ತರೋದಿಲ್ಲ. ಮುನಿರತ್ನ ಅವರು ಈ ರೀತಿ ಇದ್ದಾರಂತೆ ಸುಮಾರು ಜನರ ಹತ್ರ ನಾವು ಎಲ್ಲ ಕೇಳಿದ್ವಿ. ಬಟ್ ಅವ್ರು ಮಾತಾಡಿದ್ದು ಹೊರಗೆ ಬಿದ್ದಾಗ ನಮಗೂ ಅದು ನಿಜ ಅಂತ ಈಗ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಒಬ್ಬ ಮಾಜಿ ಮಂತ್ರಿಗಳು ಜಾತಿ ಹಿಡಿದು ಬೈಯೋದಾಗಲಿ, ಒಬ್ಬ ಮಹಿಳೆಯ ಬಗ್ಗೆ, ಮಗುವಿನ ಬಗ್ಗೆ ಅಂತ ಪಾಪ ತಂದೆ ತುಂಬಾ ಬೇಜಾರು ಮಾಡಿಕೊಂಡ್ರು. ಅವರು ಹೆದರಿದ್ದಾರೆ. ಅವರ ಕುಟುಂಬಕ್ಕೆ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಭದ್ರತೆಯನ್ನು ಒದಗಿಸ್ಕೊಡುತ್ತೆ, ಅದರಲ್ಲೇನು ಎರಡು ಮಾತಿಲ್ಲ. ಶಾಸಕ ಮುನಿರತ್ನರನ್ನ ಎಚ್ಡಿಕೆ ಅಶೋಕ್ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಇವರಿಗೆ ಒಕ್ಕಲಿಗ ಸಮಾಜದ ಓಟ್ ಬೇಕು, ಸಮುದಾಯ ಬೇಕು. ಇಂತಹ ಪರಿಸ್ಥಿತಿ ಬಂದಾಗ ಮುನಿರತ್ನ ಪರ ಮಾತನಾಡ್ತಾರೆ ಅಂತ ಸಚಿವ ಚೆಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಅವರು, ಅಶೋಕ್ ಅವರು, ಇವರು 3 ಜನ ಅವ್ನು ಡಿಪೆಂಡ್ ಮಾಡ್ಕೋತಾರೆ ಅಂದರೆ ಇವತ್ತು ದಲಿತರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು, ಒಕ್ಕಲಿಗರ ಹೆಣ್ಣುಮಕ್ಳ ಬಗ್ಗೆ ಮಾತಾಡ್ತಿದ್ದು. ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಒಂದ್ಸರಿ ಹೇಳಿದ್ದ, ಅವನು ರಾಜಕೀಯಕ್ಕೆ ಬಂದ್ಬಿಡ್ಲಿ, ಮುಖ್ಯಮಂತ್ರಿ ಆಗಲಿ ಅಂತ. ಏನಿದ್ರಲ್ಲ ಅರ್ಥ? ಇದನ್ನೆಲ್ಲ ಸಹಿಸ್ಕೊಂಡು ಇವ್ರು 3 ಜನ ಒಕ್ಕಲಿಗರ ಲೀಡರ್ಗಳು ಒಪ್ಕೋತಾರೆ ಅಂದರೆ ಇವರು ಒಕ್ಕಲಿಗರ ಸಮಾಜದ ಓಟ್ ಬೇಕು, ಒಕ್ಕಲಿಗರ ಸಮಾಜದ ಸಪೋರ್ಟ್ ಬೇಕು. ಇಂಥ ವಿಚಾರ ಬಂದಾಗ ಇವರು ಮುನಿರತ್ನ ತರಗೆ. ಮುನಿರತ್ನ ಏನು ಹೇಳಿದ್ದಾರೆ ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ, ಹೆಣ್ಮಕ್ಳ ಬಗ್ಗೆ, ಅದು ಹೋಗಿರೋದಿಲ್ವಾ? ಅದು ಹೋಗಿರಲ್ವಾ ಮೋದಿ ಅವರಿಗೆ? ಕಾಂಗ್ರೆಸ್ನ ದಲಿತಾಸ್ತ್ರ ಒಕ್ಕಲಿಗ ಅಸ್ತ್ರಕ್ಕೆ ಕೌಂಟರ್ ಕೊಟ್ಟಿರುವ ಬಿಜೆಪಿ ನಾಯಕರು ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಆರೋಪ ಮಾಡಿದ್ರು. ಈ ಮುನಿರತ್ನಮ್ಮ ವಿಚಾರದಲ್ಲೂ ಅದೇ ಥರ ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಮುನಿರತ್ನಮ್ಮ ಅವರು ಹೀಯಾಳಿಸಿದರೆ ನಾವು ಯಾವುದೇ ಕಾರಣಕ್ಕೂ ಕ್ಷಮಿಸುವ ಪ್ರಶ್ನೆನೇ ಇಲ್ಲ. ಆದರೆ ನ್ಯಾಯಾಂಗದ ಪ್ರಕಾರ
ನ್ಯಾಯದ ಪ್ರಕಾರ ಅವ್ರಿಗೇನು ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಬೇಕಾಗಿತ್ತು. ಅದನ್ನು ಬಿಟ್ಟು ರಾಜಕೀಯದ ದ್ವೇಷದ ರಾಜಕಾರಣ ಮಾಡಿದರೆ ಅದಕ್ಕೋಸ್ಕರ ನಾವು ವಿರೋಧವನ್ನು ವ್ಯಕ್ತ ಮಾಡಿದ್ದೇವೆ. ಇಲ್ಲಿ ಮುನಿರತ್ನ ಪ್ರಕರಣದಲ್ಲಿ ಯಾವ FSLೂ ಇಲ್ಲ, ಡೈರೆಕ್ಟ್ ಅರೆಸ್ಟ್. ಹಲವಾರು ಪ್ರಕರಣಗಳು ಹೇಳಿದೆ, ಈ ಥರದ ಕೇಸ್ಗಳು ದಾಖಲಾದರೆ ಪ್ರೈಮಾ ಫೇಸಿ ನೋಡ್ಕೋಬೇಕು, ಸಾಂದರ್ಭಿಕ ಸಾಕ್ಷ್ಯವನ್ನು ಪರಿಗಣಿಸಿ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕಂಡು ಬಂದರೆ ಮಾತ್ರ ಬಂಧಿಸಬೇಕು ಅಂತ ಹೇಳಿದೆ. ಆದರೆ ಮುನಿರತ್ನ ಪ್ರಕರಣದಲ್ಲಿ ನೇರವಾಗಿ ಬಂಧಿಸಿದ್ದಾರೆ. ಇವೆಲ್ಲ ನೋಡಿದಾಗ ಇವರಿಗೆ ಮುನಿರತ್ನವ್ರನ್ನ ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ಒಂದು ಪ್ರೀ ಪ್ಲಾನ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಇವರೇ ನನ್ನ ಸಾವಿಗೆ ಕಾರಣಕರ್ತರು ಅಂತ ನೇರವಾಗಿ ಆಪಾದನೆ ಮಾಡಿದ್ರು ಅರೆಸ್ಟ್ ಮಾಡಲ್ಲ. ಇದೊಂದು ಸರ್ಕಾರನ ದಲಿತರು ಸೈಟು, ದಲಿತರು ಜಮೀನು, ದಲಿತರು ದುಡ್ಡು ಎಲ್ಲ ಲೂಟಿ ಹೊಡಿತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಹಿಂದೆ ಯಾವ ರೀತಿಯಾಗಿ ಬಿಜೆಪಿ ದಲಿತಾಸ್ತ್ರ ಪ್ರಯೋಗಿಸಿತೋ ಅದೇ ರೀತಿಯಾಗಿ ಇದೀಗ ಮುನಿರತ್ನ ಪ್ರಕರಣದಲ್ಲಿ ಕಾಂಗ್ರೆಸ್ ಕೌಂಟರ್ ಆಗಿ ಜಾತಿ ಅಸ್ತ್ರ ಪ್ರಯೋಗ ಮಾಡಿದೆ. ಮುಂದೆ ಅದು ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.